ಮಂಗಳೂರು. ಈಗ ಯಾವುದು ಸ್ಟೇಟ್ಮೆಂಟ್ ಮಾಡ್ತೀವಿ ಆ ಅರೆಸ್ಟಿಗೆ ಸಂಬಂಧ ಮತ್ತು ಆ ಸ್ಕೂಲ್ಗೆ ಸಂಬಂಧಪಟ್ಟ ನನ್ನೊಂದು ಅಭಿಪ್ರಾಯ, ಇಟ್ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಸೇಂಟ್ ಜೋರೋಸಾ. ನಾನು ಕಲಿ ಓಲ್ಡ್ ಸ್ಟೂಡೆಂಟ್, ಜನಸಾಮಾನ್ಯ ಮತ್ತು ಮಾಧ್ಯಮ ವರ್ಗದ ನಗರದ ಮಟ್ಟ ಶ್ರೀಮಂತ ದೊಡ್ಡ ದೊಡ್ಡ ಸ್ಕೂಲಿಗೆ ಹೋಗ್ತಾರೆ. ಮಂಗಳೂರಲ್ಲ ಸುತ್ತಮುತ್ತಲೆಲ್ಲ ಗ್ರಾಮೀಣ ಎಲ್ಲ ಜಾತಿ ವರ್ಗದ ಮಕ್ಕಳು ಅಲ್ಲಿಗೆ ಬರುವಂಥದ್ದು ಇದರಲ್ಲಿ. ಸೊ ಅಲ್ಲಿ ಏನಾಗಿದೆ ಅದನ್ನು ತನಿಖೆ ಮಾಡಿಸ್ಬೋದು. ಅದನ್ನು ಇಷ್ಟೆಲ್ಲ ಮಾಡಬೇಕಾದ ಅಗತ್ಯ ಕೊಡಲಿ ಇರಲಿ. ಯಾಕಂದರೆ ಒಂದು 70 ಇನ್ಸ್ಟಿಟ್ಯೂಷನ್ಸ್ಗೆ ಮತ್ತು ನಿಮ್ಮ ಬಗ್ಗೆ ಅದು ಏನು ತಾವಿಗೆ ಹೇಳಿದ ತಾವು ಇರಲಿಲ್ಲ ಅಂತೇಳಿ ಅದರ ಬಗ್ಗೆ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡಿ. ಸರ್ ಅಧ್ಯಕ್ಷರೇ ಅಲ್ಲ ಒಂದು ಮಿನಿಟ್ ಸರ್, ನೀವು ಹೇಳಿದ್ದು ಒಳ್ಳೆ ಸ್ಕೂಲ್ ಅಂತ, ಅದೇ ಟೈಪ್ ಇದೆ ತುಂಬಾ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್, ಹಿಂದೂ ಇನ್ಸ್ಟಿಟ್ಯೂಷನ್ಸ್ ಎಲ್ಲದೂ ಇದೆ, ಒಳ್ಳೆ ಸ್ಕೂಲೇ. ಸ್ಕೂಲಿನ ಬಗ್ಗೆ ನಮ್ಮ ತಕರಾರಿಲ್ಲ. ಸಮಸ್ಯೆ ಅಂತ ಹೇಳಿದ್ರೆ ಒಂದೊಂದು ಟೀಚರ್ಸು ಯಾವ ಶಾಲೆಯಲ್ಲಿ ಧರ್ಮ ಮತ್ತು ರಾಜಕೀಯವನ್ನು ಬಿಟ್ಟು ಖಾಲಿ ಪಾಠ ಮಾಡಬೇಕು, ಆ ಪಾಠ ಮಾಡೋದನ್ನ ಬಿಟ್ಟು ಮಕ್ಕಳಿಗೆ ನಿನ್ ಧರ್ಮ ಸರಿ ಇಲ್ಲ, ನಿನ್ ರಾಮ ಸರಿ ಇಲ್ಲ ಅಂತ ಹೇಳಿದ ಟೀಚರ್ಸ್ ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ತೆಗಿರಿ ಅಂತ ಹೇಳಿ ಸ್ಕೂಲಿನ ಕೆಪಾಸಿಟಿ ಅಲ್ಲಲ್ಲ ಇಲ್ಲಿ ಒಂದು ಅಲ್ಲಲ್ಲ ಈಗ ಏನ್ ಎಲಿಗೇಷನ್ ಬಂದಿದೆ ಎಲ್ಲ ಸೋಷಿಯಲ್ ಮೀಡಿಯಾ ಕೇಳಿದ ಅಲ್ಲದೆ ಬೇರೆ ಯಾವ್ದಿಲ್ಲ. ಸೊ ಏನ್ ಎಲಿಗೇಷನ್ ಬಂದಿದೆ ಅದು 3 ದಿವಸ ತನಿಖೆ ಮಾಡ್ಲಿಕ್ಕೆ ಟೈಮ್ ಕೊಡ್ಬೇಕಲ್ಲ, ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳಿ ಯಾವ್ದು ಕೂಡ ರೆಕಾರ್ಡ್ ಏನ್ ಕೂಡ ಇಲ್ಲ. ಒಂದು ಸ್ಟೂಡೆಂಟ್ ಹೋಗಿ ಹೆತ್ತವ್ರದ್ದು ಹೇಳಿದಾಗ ಹೆತ್ತವ್ರು ಎಲ್ಲೆಲ್ಲ ಹೆತ್ತವ್ರು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಇಲ್ಲ ಸಭಾಧ್ಯಕ್ಷರೇ ನೀವು ಹೇಳುದು ಸರಿ, ನಾನು ಒಪ್ತೇನೆ. ಈಗ ಇನ್ವೆಸ್ಟಿಗೇಷನ್ ಆಗುವಂತ ಟೈಮಲ್ಲಿ DDP ಅವರನ್ನ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ನೀವು ಯಾವ ಮೆಸೇಜ್ ಅನ್ನ ಸಾರ್ವಜನಿಕರಿಗೆ ಕೊಡ್ತಿದ್ರಿ? DDP ಅವರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್, ರೆಕಾರ್ಡ್ ಆನ್ ರೆಕಾರ್ಡ್. DDP ಅವರು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಆಮೇಲೆ ಹೇಳಿ ಅವ್ರು ಮಾತಾಡ್ಲಿ, ಸಂಬಂಧ ಇಲ್ಲ. ಮಂಗಳೂರು ನಗರದ ವೆಲೆನ್ಸಿಯಾ ಸೆಂಟ್ ಜೋರೆಸಾ ಹೈಸ್ಕೂಲ್ ಶಾಲೆಯ ನಡೆದ ಘಟನೆಯ ಬಗ್ಗೆ ನನ್ನ ಮೇಲೆ ಶಾಂತಿ ಮತ್ತು ನೆಮ್ಮದಿಯ ಭಂಗ ತರಲು ಯತ್ನಿಸುತ್ತಿರುವ ಬಗ್ಗೆ ಸುಳ್ಳು ಪ್ರಕರಣ ದಾಖಲಿಸಿದ್ದು, ಪ್ರಕರಣದ ಸಂಖ್ಯೆ 0032/2024. ಇದರ ಬಗ್ಗೆ ನಾನು ಸ್ಥಳದಲ್ಲಿ ಇಲ್ಲದಿದ್ದರೂ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾಗಿ ಪ್ರಸ್ತಾಪಿಸಿರುವ ಕುರಿತು ತಮ್ಮ ಪ್ರಶ್ನೆ. ಉತ್ತರ: ಶ್ರೀ ಅನಿಲ್ ಜೆರಾಲ್ಡ್ ಲೋಬೋ ಬಿನ್ ಓಂಟು ಲೋಬೋ ರವರು ದಿನಾಂಕ 14/2/24 ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಗೆ ನೀಡಿದ ದೂರಿನಲ್ಲಿ ಮಂಗಳೂರು ನಗರದ ವೆಲೆನ್ಸಿಯಾ ಸೆಂಟ್ ಜೆರೋಸಾ ಹೈಸ್ಕೂಲಿನ ಶಿಕ್ಷಕಿ ಸಿಸ್ಟರ್ ಪ್ರಭಾ ಎಂಬುವರು ತಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಸಮಯದಲ್ಲಿ ಹಿಂದೂ ದೇವರನ್ನ ಅವಮಾನ ಮಾಡಿರುತ್ತಾರೆ ಎಂದು ಆರೋಪಿಸಿ ಆಡಿಯೋ ವೈರಲ್ ಆಗಿರುತ್ತದೆ. ಆದರೆ ಸಿಸ್ಟರ್ ಪ್ರಭಾರವರು ಯಾವುದೇ ಧರ್ಮಕ್ಕೆ ಅವಮಾನವಾಗುವ ರೀತಿಯಲ್ಲಿ ನಡೆದುಕೊಂಡಿರುವುದಿಲ್ಲ. ಈ ಬಗ್ಗೆ ಸ್ಥಳೀಯ ಶಾಸಕರಾದ ಶ್ರೀ ವೇದವ್ಯಾಸ್ ಕಾಮತ್ರವರು ಶಾಲಾ ಆಡಳಿತ ಮಂಡಳಿಯ ಜೊತೆ ವಿಚಾರ ವಿಮರ್ಶೆ ಮಾಡದೆ ದಿನಾಂಕ 12/2/24 ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ, ಬಜರಂಗ ದಳದ ಮುಖಂಡ ಶರಣ್ ಪಂಪೆಲ್, ಸ್ಥಳೀಯ ಕಾರ್ಪೊರೇಟರ್ ಸಂದೀಪ್ ಗರೋಡಿ ಹಾಗೂ ಬಿಜೆಪಿಯ ಮತ್ತೋರ್ವ ಕಾರ್ಪೊರೇಟರ್ ಭರತ್ ಕುಮಾರ್ ರವರುಗಳು ಶಾಲೆಯ ಬಳಿ ಅಕ್ರಮವಾಗಿ ಪ್ರತಿಭಟನೆ ನಡೆಸುವಂತೆ ಕರೆ ನೀಡಿ ಶಾಲಾ ಗೇಟ್ ಎದುರಲ್ಲಿ ಅಕ್ರಮವಾಗಿ ಸೇರಿ ಜೈ ಶ್ರೀರಾಮ್ ಎಂಬ ಘೋಷಣೆಗಳನ್ನು ಕೂಗಿ ಕ್ರಿಶ್ಚಿಯನ್ ಧರ್ಮದ ವಿರುದ್ಧ ಮಾತನಾಡಿ ಶಾಲಾ ಆಡಳಿತ ಮಂಡಳಿಯ ನಿಯಮಗಳನ್ನು ವಿದ್ಯಾರ್ಥಿಗಳು ಉಲ್ಲಂಘಿಸುವಂತೆ ಪ್ರಚೋದಿಸಿರುತ್ತಾರೆ. ಹಾಗೆಯೇ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಮಾತನಾಡಿ ಬೆದರಿಕೆ ಹಾಕಿರುತ್ತಾರೆ. ಹಿಂದೂ ಮತ್ತು ಕ್ರಿಶ್ಚಿಯನ್ ಧರ್ಮದ ಸಮುದಾಯಗಳ ನಡುವೆ ಕದನ ಗಲಭೆ ಉಂಟಾಗುವಂತೆ ಪ್ರಚೋದಿಸಿ ಮಾತನಾಡಿರುತ್ತಾರೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮು ಸೂಕ್ಷ್ಮತೆಯಲ್ಲಿ ನೆಲೆಸಿರುವ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ತರಲು ಪ್ರಯತ್ನಿಸುತ್ತಿರುತ್ತಾರೆಂಬ ಬಗ್ಗೆ ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 32/24 ಕಲಂ 143, 153A, 295A, 505(2) ಸಬ್ಸೆಕ್ಷನ್ 2, 506 ಜೊತೆಗೆ 149 IPC ರಂತೆ ಪ್ರಕರಣ ದಾಖಲಾಗಿದ್ದು ಪ್ರಸ್ತುತ ಪ್ರಕರಣವು ತನಿಖೆಯಲ್ಲಿರುತ್ತದೆ. ಮಾನ್ಯ ಅಧ್ಯಕ್ಷರೇ, ಅವತ್ತು ನಾನು ಈ ಸ್ಟೇಟ್ಮೆಂಟ್ ಮಾಡಿದ ಮೇಲೆ ಕರೆಕ್ಷನ್ಸ್ ಮಾಡಬೇಕಾಗ್ತದೆ. ಭರತ್ ಶೆಟ್ಟಿಯವರು ಆ ಸ್ಕೂಲಿನ ಜಾಗದಲ್ಲಿ ಇರಲಿಲ್ಲ. ನಾನು ವೆರಿಫೈ ಮಾಡಿಕೊಂಡೆ ಕಮಿಷನರ್ ಹತ್ರ.
ಅವರು ಹೇಳ್ತಾ ಇರೋದು ನಾನು ಇರಲಿಲ್ಲ ಅಲ್ಲಿ ಅಂತ ಹೇಳಿದ್ದಾರೆ. ಅದು ಸ್ಕೂಲಿನ ಜಾಗದಲ್ಲಿ ಅವರು ಇರಲಿಲ್ಲ. ಆದರೆ ಅವರು DDP ಆಫೀಸಲ್ಲಿ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿರೋದು ಬೇರೆ ಇದೆ. ಆದ್ದರಿಂದ ಅವರು ಆ ಶಾಲೆ ಹತ್ರ ಹೋಗಿಲ್ಲ. ಸರ್ ಸಭಾಧ್ಯಕ್ಷರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಯಾಕೆಂದ್ರೆ ಶಾಲೆ ಹತ್ರ ಹೋಗಿ ಅವರು ಬೇರೆ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ, ಒಂದು ನಿಮಿಷ. ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, DDP ಆಫೀಸ್ ಹತ್ರ ಹೋಗಿ ಹಿಂದೂ ಮಕ್ಕಳು ಕ್ರಿಶ್ಚಿಯನ್ ಶಾಲೆಗೆ ನೀವು ಸೇರಿಸಬೇಡಿ ಹಾಗೆ ಅಂತೇಳಿ ಹೇಳಿಕೆ ಕೊಟ್ಟಿಲ್ಲ. ಅಲ್ಲ, ಒಂದು ನಿಮಿಷ. ಹಾಗಾಗಿ ಅವರು ಇದು ಪ್ರಚೋದನಕಾರಿಯಾದ ಹೇಳಿಕೆ ಇದೆ ಅಂಥೇಳಿ ಅವರ ಹೆಸರನ್ನು ಕೂಡ ಈ ಕಂಪ್ಲೇಂಟ್ನಲ್ಲಿ ಇದರಲ್ಲಿ ಪ್ರಕರಣದಲ್ಲಿ ಸೇರಿಸ್ಕೊಂಡಿದ್ದಾರೆ. ಬಟ್ ಶಾಲೆ ಹತ್ರ ನೀವು ಹೋಗಿಲ್ಲ ಅನ್ನೋದು ನಾನು ವೆರಿಫೈ ಮಾಡಿಕೊಂಡೆ, ಅದು ಸತ್ಯ. ಅಲ್ಲ, ಒಂದು ನಿಮಿಷ. ಮಾನ್ಯ ಸಭಾಧ್ಯಕ್ಷರಲ್ಲಿ 2 ವಿಚಾರ. ಈ ಕಂಪ್ಲೇಂಟ್ ಲಾಡ್ಜ್ ಆಗಿರೋದು ಶ್ರೀ ಅನಿಲ್ ಜರಾಳ್ ಲೋಬೋ ಬಿನ್ ಮೊಂತು ಲೋಬೋ ಅನ್ನುವಂಥವ್ರ ಕಂಪ್ಲೇಂಟ್ ಮೇಲೆ ಆಗಿದೆ. ಈ ಕಂಪ್ಲೇಂಟಲ್ಲಿ ಅವ್ರು ಏನು ಹೇಳ್ತಾರೆ, ಶಾಲೆ ಹತ್ರ ಬಂದು ಗಲಭೆ ಮಾಡಿದರು. ಅಲ್ಲಿ 2 ಶಾಸಕರ ಹೆಸರು ವೇದವ್ಯಾಸ್ ಕಾಮತ್ತು ಮತ್ತು ಭರತ್ ಶೆಟ್ಟಿಯವರ ಹೆಸರು ಹೇಳಿದ್ದಾರೆ. ಈಗ ನೀವೇ ಕಂಪ್ಲೇಂಟ್ ಕಾಪಿ ಪೊಲೀಸರ ಕಡೆಯಿಂದ ಎಂಕ್ವೈರಿ ಮಾಡಿ ನೀವೇ ಹೇಳಿದ್ರಿ ಅವ್ರು ಇಲ್ಲ ಅಂತ. ಕಂಪ್ಲೇಂಟ್ ಈಸ್ ರಿಗಾರ್ಡಿಂಗ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಫ್ರಂಟ್ ಆಫ್ ದಿ ಸ್ಕೂಲ್, ನಾಟ್ ಇನ್ ಫ್ರಂಟ್ ಆಫ್ ದಿ DDP. ಸೊ ವಾಟ್ ವಿಲ್ ಹ್ಯಾಪನ್ ಟು ದಿ ಕೇಸ್ which has been registered against Bharat Shetty who is not there, number 1. Number 2, ಇಲ್ಲೇನು ಹೇಳ್ತೀರಿ, ಹಿಂದೂ ದೇವರ ಅವಮಾನ ಮಾಡಿರುತ್ತಾರೆ ಎಂದು ಆರೋಪಿಸಿ ಆಡಿಯೋ ವೈರಲ್ ಆಗಿರುತ್ತದೆ. ಆದರೆ ಸಿಸ್ಟರ್ ಪ್ರಭಾ ಅವರು ಯಾವುದೇ ಧರ್ಮಕ್ಕೆ ಅವಮಾನ ಆಗುವ ರೀತಿಯಲ್ಲಿ ನಡೆದುಕೊಂಡಿಲ್ಲ ಅಂತ ನೀವೇ ಸರ್ಟಿಫಿಕೇಟ್ ಕೊಡ್ತೀರಿ. ಅದು ಎಂಕ್ವೈರಿ ಆಗಬೇಕಲ್ಲ. ಅಲ್ಲಲ್ಲ, ಆ ವಿಚಾರ ತಿಳ್ಕೊಂಡೇನೆ ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಅಲ್ಲಲ್ಲ, ನಾನು ಅವ್ರು ಮಾಡಿದ್ದಾರಾ ಇಲ್ವಾ ಅನ್ನೋದನ್ನು ವಿಚಾರ ಮಾಡಲಾಗಿ, ನಮ್ಮ ಪೊಲೀಸ್ನವರು ವಿಚಾರ ಮಾಡಲಾಗಿ ಅದರಲ್ಲಿ ಅವ್ರು ಮಾಡಿಲ್ಲ ಅಂತ ಹೇಳಿದ ಮೇಲೆನೆ ಈ ಸ್ಟೇಟ್ಮೆಂಟ್ ಅವ್ರು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ನೀವು ವಿಚಾರಣೆ ಮಾಡ್ಬೇಕಲ್ಲ. ಅಲ್ಲ, ಅದಕ್ಕೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಇದೆಯಲ್ಲ. ಈಗ ನಾವು ಮುಂದೆ ಇಲ್ಲಿಗೆ ಇದು ಮುಗ್ದಿಲ್ಲ. ಇದು ಮುಂದೆ ಈ ಪ್ರಕರಣವನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಆದ್ಮೇಲೆ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಒಂದ್ ನಿಮಿಷ, ನೀವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ, ಅದು ಸ್ವಾಗತ, ಪ್ರಶ್ನೆ ಅದಲ್ಲ. ಈಗ ನೀವೇ ಒಂದು ಆಪಾದನೆ ಆಡಿಯೋ ವೈರಲ್ ಅಂತ ಬಂದ ಮೇಲೆ ಅದನ್ನ ಪೂರ್ಣ ಪ್ರಮಾಣ ತನಿಖೆ ಮಾಡ್ದೇನೆ ನೀವೇ ಸರ್ಟಿಫಿಕೇಟ್ ಕೊಡ್ತೀರಿ ಅವ್ರು ಮಾಡಿಲ್ಲ ಅಂತ. ಟೀಚರ್ದಲ್ಲ ಆಡಿಯೋ, ಒಂದು ಪೇರೆಂಟ್ ಇದು, ಒಂದು ಸ್ಟೂಡೆಂಟ್ ತಾಯಿದು. ಸಭಾಧ್ಯಕ್ಷರೇ, ನಾನು ಕ್ಲಿಯರ್ ಮಾಡ್ತೇನೆ, ನಾನು ಕ್ಲಿಯರ್ ಮಾಡಿಬಿಡ್ತೇನೆ ಸರ್. ಒಂದು ವಿಷಯ ಕ್ಲಿಯರ್ ಮಾಡಿಬಿಡ್ಲಾ? ಅವರೇ ಮಾತಾಡಿ. ಈಗ ಒಂದು, ನಾನು ಆ ಸ್ಪಾಟ್ ಅಲ್ಲಿ ಇರ್ಲಿಲ್ಲ. FIR ಅಲ್ಲಿ ಏನಿದೆ, ಘಟನಾ ಸ್ಥಳ, ಘಟನೆಯಲ್ಲಿ ಆಗಿದೆ, ಏನಾಗಿದೆ ಅಂತ ಇದೆ. ಎಲ್ಲೂ ಸಹ ನಾ DDP ಆಫೀಸಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದು ಇದು ಏನೂ ಸಹ ಇಲ್ಲ, ಮೆನ್ಷನ್ ಇಲ್ಲ. ಅವರು ಒತ್ತಡದಲ್ಲಿ ಈ ಕೇಸನ್ನು ಹಾಕಿದ್ದಾರೆ. ಒಂದು. ಎರಡನೇದು, ಟೀಚರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಶಾಲೆಯವರು ಟೀಚರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಟೀಚರ್ ಸಸ್ಪೆನ್ಷನ್ ಲೆಟರ್ ಇದೆ. ಟೀಚರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಹಾಗಾದ್ರೆ ಶಾಲೆಯ ಇದು ಮ್ಯಾನೇಜ್ಮೆಂಟ್? ಟೀಚರನ್ನ ಸಸ್ಪೆಂಡ್ ಮಾಡಿದ ನಂತರ 12ನೇ ತಾರೀಕಿಗೆ ಆದಂತ ಇನ್ಸಿಡೆಂಟ್ ನಿನ್ನೆ ಬಂದು ಇವರು FIR ಆಗ್ತದೆ. 2 ದಿನ ಏನ್ ಮಾಡಿದ್ರು? ಟೀಚರನ್ನ ಸಸ್ಪೆಂಡ್ ಮಾಡಿ ಆಗಿದೆ. ಟೀಚರ್ ಬಗ್ಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಪೇರೆಂಟ್ಸು. ನೀವು ವೈರಲ್ ಸೋಷಿಯಲ್ ಮೀಡಿಯಾ ಬಿಡಿ, ಮಕ್ಕಳ ತಂದೆ ತಾಯಂದಿರು, ಪೋಷಕರು, ಪಾಸಾದ ಮಕ್ಕಳು ಎಲ್ಲರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟ್ ಏನು ಮತಾಂತರಕ್ಕೆ ಪ್ರಚೋದನೆ ನೀಡ್ತಾರೆ ಅನ್ನುವಂಥ ಕಂಪ್ಲೇಂಟ್ ಅಂತ ಸಹ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಅಂತ ತಗೊಳ್ತಾರೆ, FIR ಮಾತ್ರ ನಮ್ಮ ಮೇಲೆ. ಯಾರು ಇಲ್ಲ ಅವ್ರ ಮೇಲೆ FIR. ಯಾರಲ್ಲಿ ಇದ್ರು, ಯಾರು ತಪ್ಪು ಮಾಡಿದ್ರು ಅವ್ರ ಬಗ್ಗೆ ವಿಚಾರಣೆ ಮಾಡುವಂತ DDPR ಅನ್ನು ಟ್ರಾನ್ಸ್ಫರ್ ಮಾಡ್ತಾ ಇದೆ ಸರ್ಕಾರ. DDPR ಅನ್ನ ಟ್ರಾನ್ಸ್ಫರ್ ಮಾಡಿದ್ದು ಯಾಕೆ? ವೆಸ್ಟೆಡ್ ಇಂಟ್ರೆಸ್ಟ್ ಇಂದ ಮಾತ್ರ ಅಲ್ಲ ಸಾಧ್ಯ ಇದು. ಇನ್ವೆಸ್ಟಿಗೇಷನ್ ಆಗ್ತಿರುವಂತ DDPR ಅನ್ನ ಟ್ರಾನ್ಸ್ಫರ್ ಆಗಿದೆ. ಕೇಳಿ, ಅವರು ಉತ್ತರ ಕೊಡ್ಲಿ. ಸರ್ಕಾರ ಇರ್ತದಲ್ಲ, ಇದು ವಿಷಯ ನೋಡಿ. ಒಂದು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, ನೋಡಿ. ಇಡೀ ಫ್ರಾಡುಲೆಂಟ್ ಕೇಸೆ. ಶರಣ್ ಪಂಪೆಲ್ ಇಲ್ಲ ಸ್ಪಾಟ್ ಅಲ್ಲಿ. ಯಾವ್ದಾದ್ರು ಒಂದು ವಿಡಿಯೋ ತೋರಿಸ್ಲಿ ಅವರು. ಶರಣ್ ಪಂಪೆಲ್ಲು ಶಾಲೆಗೆ ಬಂದಿದ್ದಾನಂತ ಒಂದು ವಿಡಿಯೋ ತೋರಿಸ್ಲಿ ನೋಡುವ, ಅಥವಾ ಒಂದು ಫೋಟೋ ತೋರಿಸ್ಲಿ. ಶರಣ್ ಪಂಪೆಲ್ಲು ಶಾಲೆ ಹತ್ರ ಹೋಗ್ಲಿಲ್ಲ, ನಾನು ಶಾಲೆ ಹತ್ರ ಹೋಗ್ಲಿಲ್ಲ. 2 ದಿನ ಆದ್ಮೇಲೆ DDPR ಸಸ್ಪೆಂಡ್ ಮಾಡ್ತಾರೆ. ನಮ್ಮ ಕಂಪ್ಲೇಂಟ್ ಅನ್ನ ಟೀಚರ್ ವಿರುದ್ಧ ಯಾರು ಪೇರೆಂಟ್ಸ್ ಕೊಟ್ಟಿದ್ದಾರೆ ಅದನ್ನ FIR ಮಾಡುದಿಲ್ಲ.
ಪುನಃ ನಮ್ಮ ಮೇಲೆ FIR ಹಾಕ್ತಾರೆ. MLA ಮೇಲೆ FIR ಹಾಕಿ ನಾವೇನು ಅದನ್ನ ಮಾತಾಡ್ಲೇಬಾರ್ದಂತನ ಅಥವಾ ಏನು ವಿಷಯ? ಈಗ ನಾನು ಇಲ್ಲ ಅಂತ ಒಪ್ಕೊಂಡಿದ್ದಾರೆ ಮಂತ್ರಿಗಳು. ಆಯ್ತು, ತನಿಖೆ ಮಾಡಿ ಕೊಟ್ಟಿದ್ದೀರಲ್ಲ ಮಾನ್ಯ ಅಧ್ಯಕ್ಷ. ಸರ್, DDP ಅವರು ಈ ವಿಚಾರದಲ್ಲ ಟ್ರಾನ್ಸ್ಫರ್ ಆಗಿದ್ದು 3 months ಬಿಫೋರ್ ಓನ್ಲಿ ಮಾನ್ಯ ಮುಖ್ಯಮಂತ್ರಿ ಕೇಳಿ, ಈ ವಿಚಾರದಲ್ಲ ಅವ್ರು ಟ್ರಾನ್ಸ್ಫರ್ ಆಗಿದ್ದೆ ಬೇರೆ ವಿಚಾರ. ಸುಮ್ಮನೆ ಅದು ತರೋದು ಬೇಡ. ಮಾನ್ಯ ಸದಸ್ಯರಿಗೆ ನಾನು ಗಮನಕ್ಕೆ ಮುಂಚೆನೆ ಟ್ರಾನ್ಸ್ಫರ್ ಆರ್ಡರ್ ಇರ್ತದಲ್ಲ, ಅಲ್ಲ ಮುಂಚೆನೆ ಅದು ಟ್ರಾನ್ಸ್ಫರ್ಗೆ ಹೋಗಿತ್ತು. ಆ ಟೈಮಲ್ಲಿ ಆಗಿರೋದಷ್ಟೇ. ನಿಮ್ಮದು ರೆಕಾರ್ಡ್ಸ್ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಗೃಹ ಸಚಿವರಿಗೆ ಕೇಳುವಂಥದ್ದು, ಮಾತಾಡಿ ಗೃಹ ಸಚಿವರಿಗೆ ನಾನು ಕೇಳುವಂಥದ್ದು, 2 ಕಂಪ್ಲೇಂಟ್ ಆಗಿದೆ. 2 ಕಂಪ್ಲೇಂಟ್. ಒಂದು ಅನಿಲ್ ಜೆರಾಲ್ಡ್ ಲೋಬೋ ಅವ್ರದ್ದು ಒಂದು ಕಂಪ್ಲೇಂಟ್ ಕೊಟ್ಟಿದೆ, ಇನ್ನೊಂದು ಪೇರೆಂಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2 ಕಂಪ್ಲೇಂಟ್ ಕೊಟ್ಟಾಗ ನೀವು ನ್ಯಾಯಯುತವಾಗಿ ತನಿಖೆ ಮಾಡಬೇಕು ಅಂತಂದ್ರೆ 2 ಕಂಪ್ಲೇಂಟು ಇನ್ವೆಸ್ಟಿಗೇಷನ್ ಹಾಕಬೇಕು. ಫಸ್ಟ್ ಕಂಪ್ಲೇಂಟ್ ಕೊಟ್ಟಿರೋದು ಪೇರೆಂಟ್ಸು, ಮಕ್ಕಳು. ನಾನೇ ನೋಡಿದ್ದೀನಿ, ನಾನು ಸೋಷಿಯಲ್ ಮೀಡಿಯಾ ಎಲ್ಲ ಹೇಳ್ತಾ ಇರೋದು, ಚಾನಲ್ಗಳಲ್ಲಿ ನಾನೇ ನೋಡಿದ್ದೀನಿ. ಎಲ್ಲ ಚಾನಲ್ಗಳಲ್ಲಿ ಮಕ್ಕಳು ಮಾತಾಡಿದ್ದಾರೆ, ಒಬ್ಬರಲ್ಲ 4-5 ಜನ ಮಕ್ಕಳು ಮಾತಾಡಿದ್ದಾರೆ. ಮಕ್ಕಳು ಕುಂಕುಮನ ಪೌಡ್ರು, ಅದು ಕಲ್ಲರ್ ಪೌಡ್ರು, ನಾನು ಅದು ನೋಡಿರೋದು, ನಿಮ್ಗೂ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಅದು ಕಲ್ಲರ್ ಪೌಡ್ರು, ಆ ಕಲ್ಲರ್ ಪೌಡ್ರಲ್ಲಿ ಏನಿದೆ? ಆಮೇಲೆ ಬಳೆ ಹಾಕ್ತಿರಲ್ಲ, ಅದು ಗಾಜು, ಅದಕ್ಕೇನು ಪವಿತ್ರತೆ ಇದೆ? ಅಂದ್ರೆ ಇವೆಲ್ಲ ಕೋಮು ಪ್ರಚೋದನೆನೋ ಏನು? ಇದೆಲ್ಲ ಅವಮಾನ ಮಾಡೋದು ಹಿಂದೂಗಳಿಗೆ ಕೋಮು ಪ್ರಚೋದನೆ ಅಲ್ಲ ಅಂದ್ರೆ ನೀವು ಅವ್ರ ಫಸ್ಟ್ ಕಂಪ್ಲೇಂಟ್ ಕೊಟ್ಟಾಗ ಯಾಕೆ ಅವ್ರ ಮೇಲೆ FIR ಮಾಡಲಿಲ್ಲ? ಯಾಕೆ ಸೇಫ್ ಗಾರ್ಡ್ ಮಾಡಿದ್ರಿ ಅವ್ರನ್ನ ಮಾಡ್ಬೇಕಾಗಿತ್ತಲ್ಲ. ನೀವು 2 ತನಿಖೆ. ಈಗ ನೀವು ಹೇಳಿದ್ರಿ ಇವರು ಅಲ್ಲಿರ್ಲಿಲ್ಲ, DDP ಆಫೀಸಲ್ಲಿ ಇದ್ರು ಅಂತ. ಕಾಪಿ ಕೊಡಿ ನೀವು. ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅನಿಲ್, ಅವ್ರೇನಂತ ಕೊಟ್ಟಿದ್ದಾರೆ? ಅವರು ಭರತ್ ಶೆಟ್ಟಿ ಅವರು ಅಲ್ಲಿದ್ರು ಅಂತ ಕೊಟ್ಟಿರೋದು. ನೀವ್ ಹೇಳ್ತಾ ಇದ್ದೀರಾ ಅವರು DDP ಆಫೀಸಲ್ಲಿ ಇದ್ರು ಅಂತ. ನಿಮ್ಮ ಹೇಳಿಕೆಯಲ್ಲೇ ವ್ಯತ್ಯಾಸಗಳಿದೆಯಲ್ಲ. ಈಗ ನಿಮ್ಮ ಅಲ್ಲಲ್ಲ ಕಂಪ್ಲೇಂಟ್ ಮಾಡಿ, ನಮ್ಮ ಹೇಳಿಕೆಯಲ್ಲಿ ವ್ಯತ್ಯಾಸ ಇಲ್ಲ ಸರ್. ಒಂದೇ ನಿಮಿಷ. ಕಂಪ್ಲೇಂಟ್ ಅಲ್ಲಿ ಏನಿರುತ್ತೋ ಅದನ್ನ FIR ಅಲ್ಲಿ ಮಾಡೋದು ನಾನು ನೋಡಿದ್ದೀನಿ. ಕಂಪ್ಲೇಂಟ್ ಇಲ್ದಿದ್ದು ನೀವು ಹೆಂಗ್ ಸ್ಟೇಟ್ಮೆಂಟ್ ಮಾಡ್ತೀರಾ? ಆ ಕಂಪ್ಲೇಂಟ್ ತಗೊಂಡು ನೀವು FIRದು ಅಲ್ಲಿಲ್ಲ. ಅವ್ರ ಕಂಪ್ಲೇಂಟ್ ಅಲ್ಲಿ ಅವ್ರ ಹೆಸರು ಕೊಟ್ಟಿದ್ದಾರೆ. ನೀವ್ ಹೇಳ್ತಾ ಇದ್ದೀರಾ ಅವ್ರಿಲ್ಲ DDP ಆಫೀಸರ್. ನೀವ್ಯಾಕೆ ಸೃಷ್ಟಿ ಮಾಡ್ತೀರಾ? ಅವನೇ ಕಂಪ್ಲೇಂಟ್ ಕೊಟ್ಟಿಲ್ಲಲ್ಲ, ಅವನೇ ಕಂಪ್ಲೇಂಟ್ ಕೊಟ್ಟಿಲ್ಲ. ನೀವು ಅವ್ರನ್ನು ಸೇರಿಸಬೇಕು ಅಂತ ವಿರೋಧ ಪಕ್ಷದ ನಾಯಕರಿಗೆ 506 ಹಾಕಿದಿರಲ್ಲ. ಅಟೆಂಪ್ಟ್ ಮರ್ಡರ್ ದಯಮಾಡಿ ಕೇಳಿ. 506 ಮರ್ಡರ್ ಅವರು ಕೇಳಿ. ಅವರ ಕಂಪ್ಲೇಂಟ್ ಮೇಲೇನೆ FIR ಮಾಡಿದ್ದಾರೆ. ಅದರಲ್ಲಿ ಅವರ ಹೆಸರನ್ನ ಸೇರಿಸಿದ್ದಾರೆ. ಕಂಪ್ಲೇಂಟಿನ ಆಧಾರದ ಮೇಲೆ ತಾವೇನು ಹೇಳಿದ್ರಿ ಅದೇ ಆಧಾರದ ಮೇಲೆ FIR ಮಾಡಿದ್ದಾರೆ, ಅವರ ಹೆಸರನ್ನ ಸೇರಿಸಿದ್ದಾರೆ. ಬೆಳಿಗ್ಗೆ ಅವ್ರು ಹೇಳಿ ಇಲ್ಲಿ ಸದನದಲ್ಲಿ ನಾನು ಇರಲಿಲ್ಲ ಅಲ್ಲಿ, ಆದರೂ ನನ್ನ ಹೆಸರು ಸೇರಿಸಿದ್ದಾರೆ ಅಂದ ಮೇಲೆ ನಾನು ವೆರಿಫೈ ಮಾಡಿ ನಮ್ಮ ಕಮಿಷನರ್ ಹತ್ರ ವೆರಿಫೈ ಮಾಡಿದಾಗ ಅವರು ಅಲ್ಲಿ ಇರಲಿಲ್ಲ, ಗೇಟ್ ಹತ್ರ ಇರಲಿಲ್ಲ ಅಂತ ಹೇಳಿ ಅವರು ಇರಲಿಲ್ಲ. ಅವರು ಶಾಲೆ ಹತ್ರ ನಡೆದಂತ MLA ಇರಲಿಲ್ಲ. ಶಾಲೆಯಲ್ಲಿದ್ದಂತ ಘಟನೆಯ ಸಂದರ್ಭದಲ್ಲಿ ಭರತ್ ಶೆಟ್ಟಿ ಇರಲಿಲ್ಲ. DDP ಆಫೀಸ್ ಹತ್ರ ಹೋಗಿ ಅವ್ರು ಹೇಳಿಕೆ ಕೊಟ್ಟರು. ಉಲ್ಲೇಖ ಮಾಡಿದ್ದೀವಿ. ನೀವು ಎಲ್ಲ ಘಟನೆಯಲ್ಲಿ ಸ್ಥಳದಲ್ಲೇ ಇಲ್ಲಂತ ವ್ಯಕ್ತಿನ ತಗೊಂಡು FIR ಮಾಡ್ತೀರಿ ಅಂತಂದ್ರೆ ಆ SI ನ ಸಸ್ಪೆಂಡ್ ಮಾಡಿ. ಫರ್ದರ್ ಇನ್ವೆಸ್ಟಿಗೇಷನ್ ಸ್ಥಳಕ್ಕೆ ಹೋಗಿಲ್ಲ.
ಆಗಿರೋ ಇನ್ಸಿಡೆಂಟ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಅದನ್ನ ತಗೊಂಡ್ಬಂದು MLA ಮೇಲೆ FIR ಕೇಳಿ ಸರ್. ಮಾನ್ಯ ಗೃಹ ಸಚಿವರೇ, ಶಾಲೆಯ ಸ್ಥಳದಲ್ಲಾದಂತಹ ಘಟನೆ ಮತ್ತು ಅದರ ಹೇಳಿಕೆಗಳು, ಅಲ್ಲಿ ವೇದವ್ಯಾಸ ಕಾಮತ್ ಹೋಗಿ ಏನ್ ಮಾಡಿದ್ರು, ಟೀಚರ್ ಏನೇನು ಮಕ್ಕಳಿಗೆ ಹೇಳ್ಕೊಟ್ರು, ಇದ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ ನೀವು ಮಾಡಿ, ನಮ್ದು ಅದ್ರ ಬಗ್ಗೆ ಅಭ್ಯಂತರ ಇಲ್ಲ. ಶಾಲೆಯ ಜಾಗದ ಸ್ಥಳದಲ್ಲಿ ಭರತ್ ಶೆಟ್ಟಿ ಇರ್ಲಿಲ್ಲ, ಅವ್ರ ಮೇಲೆ ಮಾಡ್ತೀರಿ ಅಂತಂದ್ರೆ ಹೆಂಗಾಗುತ್ತೆ? ಯಾವ್ದು ಮೇಲೆ ಹೆಂಗೆ ಕಂಪ್ಲೇಂಟ್ ಆಗುತ್ತೆ? ಕಂಪ್ಲೇಂಟ್ ಮೇಲೆ ಟೀಚರ್ ಮೇಲೆ ಕಂಪ್ಲೇಂಟ್ ಮೇಲೆ FIR ಮಾಡಿದ್ದಾರೆ. ಕಂಪ್ಲೇಂಟ್ ಮೇಲೆ FIR ಮಾಡಿದ್ದಾರೆ. ಆಯ್ತು, ಮಾತು ಕೇಳಿಲ್ಲ. ಇನ್ವೆಸ್ಟಿಗೇಷನ್ ಅಲ್ಲಿ ಸತ್ಯಾಸತ್ಯತೆ ಬೆಳಿಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಶಾಸಕನ ರಕ್ಷಣೆಗೂ ಬರಬೇಕು. ನಿಮ್ ಡಿಪಾರ್ಟ್ಮೆಂಟ್ ಸಮರ್ಥನೆ ಮಾಡ್ಕೊಳ್ಳಿ, ನಾನು ಬೇಡ. ಶಾಸಕ ರಕ್ಷಣೆಗೂ ನೀವು ಬರಬೇಕು. ಶಾಸಕರ ರಕ್ಷಣೆಗೆ ಇನ್ವೆಸ್ಟಿಗೇಷನ್ ಆಗ್ಬೇಕಲ್ವಾ? ಹೇಳಿ ಹೇಳಿದ್ರಪ್ಪ ನೋಡಿ. ಹೌದಪ್ಪ, ಅಲ್ಲ 12ನೇ ತಾರೀಕು ಬೆಂಗಳೂರಿನಲ್ಲಿ ಅಧಿವೇಶನ ಸಸ್ಪೆಂಡ್ ಅವರು ತಾಳ್ಮೆ ಇಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಮಾಡಬೇಕು. ನನ್ನ ಹತ್ರ ಇಲ್ಲ, ಅಲ್ಲಿ ಕಂಪ್ಲೇಂಟ್ ಮೇಲೆ ಮುಖ್ಯ ಉತ್ತರ ಇಲ್ಲ. ಒಂದೇ ನಿಮಿಷ ಸರ್, ಇಲ್ಲಿ ನಡೆದಂಥ ಘಟನೆಗಳು ನೋಡಿದಾಗ ಪೊಲೀಸರು ತಮ್ಮ ಕರ್ತವ್ಯದಲ್ಲಿ ತಾರತಮ್ಯ ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿದೆ. ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯ ಮಾಡ್ತಿರೋದು ಬಹಳ ಸ್ಪಷ್ಟವಾಗಿದೆ. ಮೊದಲು ಪೇರೆಂಟ್ಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ FIR ಲಾಡ್ಜ್ ಮಾಡಿ ನೀವು ತನಿಖೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅಲ್ಲಿ FIR ಲಾಡ್ಜ್ ಮಾಡಲಿಲ್ಲ. ಅಲ್ಲೇನಂತೀರಿ, ನಾವು ತನಿಖೆ ಮಾಡಿ ನಾವು ವೆರಿಫೈ ಮಾಡಿದ್ವಿ, ಅವ್ರು ಹೇಳಿಲ್ಲ ಅಂತ. ತನಿಖೆ ಅವರು ಕಂಪ್ಲೇಂಟ್ ಮೇಲೆ ನಾವು ತನಿಖೆ ಮಾಡಿದ್ವಿ, ಅವ್ರು ಹೇಳಿಲ್ಲ ಅನ್ನೋಂಥದ್ದು ನಿಮ್ಮ ವಾದ ಇದೆ, ಹೇಳಿಕೆನೂ ಕೂಡ ಇದೆ. FIR ಲಾಡ್ಜ್ ಮಾಡಲಿಲ್ಲ, ಅಷ್ಟು ಬೇಗನೆ ತನಿಖೆ ಮಾಡಿ ಅವ್ರನ್ನ ಎಕ್ಸಾರ್ನೇಟ್ ಮಾಡಿಬಿಟ್ರಿ. ಇಲ್ಲಿ ಶಾಸಕರ ಮೇಲೆ ನೀವು ಕಂಪ್ಲೇಂಟ್ ಬಂದಾಗ ಅದೇ ಪ್ರಿಲಿಮಿನರಿ ಇಂಕ್ವೈರಿ ಮಾಡ್ದೇನೆ ನಾವು ಕಂಪ್ಲೇಂಟ್ ಬಂತು, ನಾವು FIR ಲಾಡ್ಜ್ ಮಾಡಿದ್ವಿ ಅಂತೀರಿ. ಒಬ್ರಿಗೊಂದು ನ್ಯಾಯ, ಒಬ್ರಿಗೊಂದು ನ್ಯಾಯನಾ? ನಾನೇನು ಹೇಳೋದು, ಫಸ್ಟ್ ಕಂಪ್ಲೇಂಟ್ ಬಂತಲ್ಲ, ಅದು FIR ಲಾಡ್ಜ್ ಮಾಡಿ ತನಿಖೆ ಮಾಡಿ ಅದರಲ್ಲಿ ಸತ್ಯಾಂಶ ಏನಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ನಿಮ್ಮ ಪ್ರೈಮರಿ ನಿಮ್ಮದು ಗೋಲ್ ಇರಬೇಕು. ಅದನ್ನು ಬಿಟ್ಟು ನೀವು ಯಾರು ತಪ್ಪು ಮಾಡಿದ್ದಾರೆ ಅದನ್ನು ಪ್ರಶ್ನೆ ಮಾಡಿದವ್ರಿಗೆ ನೀವು ಕೇಸನ್ನು ಹಾಕಿದರೆ ಇನ್ನು ಮುಂದೆ ಇದೇ ಥರ ನಡ್ಕೊಂಡು ಹೋದರೆ ಏನಾಗುತ್ತೆ? ಯಾವುದೋ ಕಾನೂನು ಭಯ ಇರ್ತದ? ನಾವೇನು ಮಾಡಿದ್ರು ಕೂಡ ಪೊಲೀಸರು ನಮ್ಮ ರಕ್ಷಣೆ ಮಾಡ್ತಾರೆ ಅನ್ನುವಂಥ ಭಾವನೆ ಬರೋದಲ್ವಾ? ಆದ್ರಿಂದ ಒಂದು ನಿಮಿಷ, ಆದ್ರಿಂದ ನಾನೇನು ಹೇಳ್ತಾ ಇದ್ದೀನಿ, ಇವತ್ತು ಆ ಪೇರೆಂಟ್ಸ್ ಏನು ಕಂಪ್ಲೇಂಟ್ ಕೊಟ್ಟರೆ ಅದನ್ನು FIR ಆಗಬೇಕು, ನಂಬರ್ 1. ಮತ್ತು ಅದು ತನಿಖೆ ಆಗಬೇಕು. ಮತ್ತು ಪೊಲೀಸರು ಯಾಕೆ ಈ ತಾರತಮ್ಯ ಮಾಡಿದ್ರು ಅದು ಕೂಡ ತನಿಖೆ ಆಗಬೇಕು. ಅದು ಪೊಲೀಸ್ ತನಿಖೆ ಆಗಬೇಕು. ಮತ್ತು ಈ ತನಿಖೆ ಶಾಸಕರು ಇಲ್ದಂಥ ಒಂದು ಕೇಸನ್ನು ಅವ್ರ ಹೆಸರಲ್ಲಿ ರಿಜಿಸ್ಟರ್ ಪ್ರಿಲಿಮಿನರಿ ಇಂಕ್ವೈರಿ ಮಾಡ್ದೇನೆ ರಿಜಿಸ್ಟರ್ ಮಾಡಿರುವಂಥ ಅಧಿಕಾರಿನ ಕೂಡಲೇ ಸಸ್ಪೆಂಡ್ ಆಗಬೇಕು. ಸಸ್ಪೆಂಡ್ ಆಗಬೇಕು ಅಂದ್ರೆ ಫೇರ್ ಇಂಕ್ವೈರಿ ಆಗುತ್ತೆ. ಗೃಹ ಸಚಿವರೇ, ನಿಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇದೆ, ಆದರೆ ಗ್ರೌಂಡಲ್ಲಿ ಆಗ್ತಿರುವಂಥ ಏನು ಅನಾಹುತಗಳಾಗಿದೆ ತಪ್ಪಬೇಕಾದ್ರೆ, ಸರಿಯಾದ ಸಂದೇಶ ಹೋಗ್ಬೇಕಾದ್ರೆ, ಯಾಕಂದ್ರೆ ಆ ಟೀಚರ್ ಸಸ್ಪೆಂಡ್ ಮಾಡಿದ್ದಾರೆ ಅವರು, ಮ್ಯಾನೇಜ್ಮೆಂಟ್ನವರು. ಯಾಕೆ ಮಾಡಿದ್ರು ಸಸ್ಪೆಂಡು? ಆ ಅಮ್ಮ ಅಲ್ಲಿ ಆ ಥರ ಮಾತಾಡಿದ್ರಿಂದನೇ ಪ್ರೈಮರಿ ಗೊತ್ತಾಗಿ ಸಸ್ಪೆಂಡ್ ಮಾಡಿದ್ದಾರೆ. ಆ ಕಾಲೇಜ್ ಮ್ಯಾನೇಜ್ಮೆಂಟ್ನವರೇ ಸಸ್ಪೆಂಡ್ ಮಾಡಿದಾಗ ನೀವು ಕ್ಲೀನ್ ಚಿಟ್ ಕೊಡ್ತೀರಿ? ಹೆಂಗೆ ಇದು? ಸತ್ಯ ಮುಚ್ಚಾಕೋ ಪ್ರಯತ್ನಗಳು ನಡೆದಿದ್ದಾವೆ. ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿದೆ, ಬಹಳ ಸ್ಪಷ್ಟವಾಗಿದೆ. ಇದನ್ನು ಡಿಫೆಂಡ್ ಮಾಡ್ಕೋಬೇಡಿ ನೀವು.
ದಯವಿಟ್ಟು ಇದನ್ನ ಡಿಫೆಂಡ್ ಮಾಡ್ಕೋಬೇಡಿ. ಡಿಫೆಂಡ್ ಮಾಡೋ ಕೇಸ್ ಅಲ್ಲ ಇದು. ಮತ್ತೆ ನಿಮ್ಗೇನಾಗಬೇಕಾಗಿದೆ? ಯಾರು ತಪ್ಪು ಮಾಡಿದಾರೆ ಅವ್ರ ಶಿಕ್ಷೆ ಆಗ್ಲಿ. ನೀವ್ ಯಾಕೆ ಆ ಡಿಫೆಂಡ್ ಮಾಡ್ಕೊಳ್ಳುವಂತ ಗೋಳಿಗೆ ನೀವ್ ಯಾಕೆ ಸಿಕ್ಕಾಕೊಳ್ತೀರಿ? ಆದ್ರಿಂದ ನಾನು ಹೇಳೋದು ಒಂದೇ ನಿಮಿಷ, ಅವರ ಪೇರೆಂಟ್ಸ್ FIR ಆಗಬೇಕು, ಮತ್ತೆ ತನಿಖೆ ಆಗಬೇಕು. ಮತ್ತೆ ಯಾರು ಈ ಒಂದು ಕೇಸನ್ನು FIR ಮಾಡಿದ್ದಾರೆ ವಿದೌಟ್ ಪ್ರಿಲಿಮಿನರಿ ಇನ್ಕ್ವೈರಿ, ಆ ಆಫೀಸರ್ ಕೂಡಲೇ ಸಸ್ಪೆಂಡ್ ಆಗಬೇಕು. ಅಂದ್ರೆ ಸರ್ಕಾರ ನಿಷ್ಪಕ್ಷಪಾತ ಇದೆ ಅಂತ. ಇಲ್ಲಿದ್ರೆ ಖಂಡಿತವಾಗೂ ಸರ್ಕಾರ ಆ ಒಂದು ಟೀಚರ್ನ ಅವಹೇಳನೆಯನ್ನ, ಹಿಂದೂ ಒಂದು ಸಮಾಜದ ವಿರುದ್ಧ ಹೇಳಿಕೆ ಕೊಟ್ಟವ್ರನ್ನ ರಕ್ಷಣೆ ಮಾಡ್ತದೆ ಅನ್ನುವಂತ ಬಹಳ ಸ್ಪಷ್ಟವಾದಂತ ಉದಾಹರಣೆ ಆಗ್ತದೆ. ಅದನ್ನ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ. ಪರಮೇಶ್ವರ್ ಅವರೇ, ನಿಮ್ಮ ಬಗ್ಗೆ ಏನು ಬೊಮ್ಮಾಯಿ ಅವರು ಹೇಳಿದ್ದಾರೆ, ನಿಮ್ಮ ಬಗ್ಗೆ ನಮ್ದೇನೋ ಅಭಿಪ್ರಾಯ ಇಲ್ಲ, ಕೆಟ್ಟ ಅಭಿಪ್ರಾಯನೇ ಇಲ್ಲ, ಒಳ್ಳೇದು ಮಾಡ್ತೀರಾ ಅಂತಾನೆ ನಾವು ತಿಳ್ಕೊಂಡಿದ್ದೀರಿ. ಇದೇ ತರ ಸಂದರ್ಭ ಕೂಡ ನನಗೂ ಬಂದಿತ್ತು. ಮಂಗಳೂರಲ್ಲಿ ಒಂದು ಪಬ್ಬಲ್ಲಿ ಬಜರಂಗ ದಳದ ಕಾರ್ಯಕರ್ತರು ನುಗ್ಗಿ ಹೆಣ್ಮಕ್ಳಿಗೆ ಹೊಡೆದ್ರು ಅಂತ ಇದೇ ಸದನದಲ್ಲಿ ಗಲಾಟೆ ಆಯ್ತು, ದೊಡ್ಡ ಗಲಾಟೆ ಆಯ್ತು, ಧರಣಿ ಆಯ್ತು, ವಿಧಾನ ಪರಿಷತ್ತಲ್ಲಿ ಧರಣಿ. ನಾನು ಹೋಮ್ ಮಿನಿಸ್ಟ್ರು, ನಾನು ಆ ಸಂದರ್ಭದಲ್ಲಿ ನಾನು ಹಿಂಗೆ ಹಿಂದೆ ಮುಂದೆ ನೋಡ್ಲಿಲ್ಲ. ನನಗೂ ಒತ್ತಡ ಇತ್ತು, ಬಹಳ ಒತ್ತಡ ಇತ್ತು, ಫೋನ್ಗಳು ಬಂದಿತ್ತು ನನಗೆ, ನಾನು ಮಾಡಲಿಲ್ಲ. ಅವರೆಲ್ಲರನ್ನೂ ಗೂಂಡ ಹಾಕ್ದೆ. ಆ ತರ ನೀವು ನಿಲುವು ತೆಗೆದುಕೊಂಡ್ರೆ ಮಾತ್ರ ನಮ್ದು ಒಂದು ಗೃಹ ಸಚಿವರಿಗೆ ಒಂದು ಗೌರವ ಬರ್ತೈತೆ. ಆ ರೀತಿ ಮಾಡ್ಬೇಕು ನೀವು. ಯಾಕೆಂದ್ರೆ ಇದ್ರಲ್ಲಿ ನೋಡಿ, ನಿಷ್ಪಕ್ಷಪಾತವಾಗಿ ಬಸವರಾಜ ಬೊಮ್ಮಾಯಿ ಕ್ಲಿಯರ್ ಆಗಿ ಹೇಳಿದ್ರು. ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು, 3 ಜನ ಇದ್ದೀರಿ ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದವ್ರು. ನೀವು 2ನೇ ಬಾರಿ ಹೋಮ್ ಮಿನಿಸ್ಟರ್. ನೀವು ನಮಗಿಂತ ಇನ್ನಷ್ಟು ಸಮರ್ಥರು. ನೀವು ನಾವೆಲ್ಲ ಒಂದೊಂದು ಬಾರಿ ಆದ್ರೆ 3 ಮೆಡಲ್ ನಿಮಗೆ. ನಾವು ಒಂದು ಸಿಂಗಲ್ ಸ್ಟಾರು. ನಾವು ಸಿಂಗಲ್ ಸ್ಟಾರು. ಸಿಂಗಲ್ ಸ್ಟಾರ್ ಅಂದ್ರೆ ಸಬ್ ಇನ್ಸ್ಪೆಕ್ಟರ್, ASI. ನೀವು ಸರ್ಕಲ್ ಇನ್ಸ್ಪೆಕ್ಟರ್, ನೀವು ಸರ್ಕಲ್. ನಿಮ್ಮಿಂದ ನ್ಯಾಯ ನಾವು ಕೇಳ್ತೀರಿ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಅವರು ಶಾಸಕರು ಯಾರೋ ದಾರಿಗೆ ಹೋಗೋರ್ ಮೇಲೆ ಹಾಕಿದ್ರು ಏನೋ ಅವ್ನಿಗೆ ನೋಡಿಲ್ಲಪ್ಪ, ಶಾಸಕ ಪರಿಚಯ ಇರೋರು ಮಾಹಿತಿ ತಗೊಳಕೇನು, ಶಾಸಕನ ಮಾಹಿತಿ ತಗೊಳಕ್ಕೆ 5 ನಿಮಿಷದ ಕೆಲಸ. ಮತ್ತೆ ಆ ಶಾಲೆಯವರು ಅಪರಾಧಿ ಅಂತ ಸಸ್ಪೆಂಡ್ ಮಾಡಿರೋದು. ಅಪರಾಧಿ ಅಂತ ಸಸ್ಪೆಂಡ್ ಮಾಡಿದ್ಮೇಲೆ ಮತ್ತೆ ನೀವು ಸರ್ಕಾರ ಅವ್ರಿಗೆ ಬಹುಮಾನ ಕ್ಲೀನ್ ಚಿಟ್ ಕೊಟ್ಟು ಅವ್ರೇನು ಮಾಡಿಲ್ಲ ಅಂತ ನಾನು ಹೇಳಿದೆ ಸ್ಪೀಕರ್ ಅವ್ರಿಗೆ. ನಾನೇ ನೋಡಿದ್ದೀನಿ, ಎಲ್ಲಾ ಚಾನಲ್ ನಾನೇ ನೋಡಿದ್ದೀನಿ. ಒಬ್ಬರು ಮಕ್ಕಳಲ್ಲ, 10 ಜನ ಮಕ್ಕಳು ಮಾತಾಡಿದ್ದಾರೆ. ಮಕ್ಕಳು ದೇವ್ರ ಸಮಾನ, ಮಕ್ಕಳು ದೇವ್ರ ಸಮಾನ. ಅದರಿಂದ ಸಸ್ಪೆಂಡ್ ಆದ್ಮೇಲೆ ಏನೇನು ಒತ್ತಡಗಳು, ಏನೇನು ಫೋನ್ ಬಂತೋ ಅದಕ್ಕೆ ನೀವು ದಯವಿಟ್ಟು, ನನಗೂ ಫೋನ್ ಬಂತು, ನಾನು ಇವತ್ತು ಹೇಳ್ಬಾರ್ದು, ಅರುಣ್ ಜೇಟ್ಲಿ ಅವರು ಇಲ್ಲ ಅವತ್ತು ಫೋನ್ ಮಾಡಿದ್ರು ನನಗೆ ಅರುಣ್ ಜೇಟ್ಲಿ, ಡೋಂಟ್ ಕೇರ್ ಅಬೌಟ್ ಎನಿಥಿಂಗ್, ಸರ್ಕಾರ ನೀವು ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಆಕ್ಷನ್ ಅಂದ್ರು ನನಗೆ. ನಿಮಗೆ ಫೋನ್ ಬಂದವೆಲ್ಲ ನೋ ಆಕ್ಷನ್ ಅಂತ ಬಂದೈತೆ, ಅದೇ ಸಮಸ್ಯೆ ಆಗಿರೋದಿಲ್ಲ. ಅದಕ್ಕೆ ದಯವಿಟ್ಟು ಈ ತರದವ್ ನಡೀತಾ ಇರ್ತತೆ, ಬೇರೆ ಇಲಾಖೆಯಲ್ಲಿ ಮಾಡ್ಬೋದು, ನೀವು ಹೋಮ್ ಮಿನಿಸ್ಟರ್ ಆಗಿ ನೀವು ಈ ತರ ನಡ್ಕೊಂಡಾಗ ಮಾತ್ರ ನೀವು ರಿಯಲ್ ಹೋಮ್ ಮಿನಿಸ್ಟರ್. ಅದಕ್ಕೆ ಆ ತರ ರಿಯಲ್ ಹೋಮ್ ಮಿನಿಸ್ಟರ್ ನೀವು ಆಗ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಅವನ್ನ 1 ನಿಮಿಷ ಇಲ್ಲಿಂದಾನೆ ಫೋನ್ ಮಾಡಿ ಹೇಳ್ಬೇಕು, ಸಸ್ಪೆಂಡ್, ಅವನ ಸಸ್ಪೆಂಡ್ ಅಂತ ಹೇಳ್ಬೇಕು. ಆಗ ಮಾತ್ರ ಅವ್ನ ನ್ಯಾಯ ಸಿಗಕ್ ಸಾಧ್ಯ ಆಗ್ತದೆ. ಕಣ್ಣು ಮುಂದೆ ಇದೆ, ಇದು ಪಿಕ್ಚರ್ ಕಣ್ಣು ಮುಂದೆ ಇದೆ, ಆಚೆ ಈಚೆ ನೋಡಕ್ಕಿಲ್ಲ. ನಮ್ಮ ಶಾಸಕ ಇಲ್ಲೇ ಇದ್ದಾರೆ ಶಾಸಕ, ಅವರೇ ಹೇಳ್ತಾ ಇದ್ದಾರೆ ನಾವು ಹೋಗಿಲ್ಲ ಅಂತ, ನೀವು ಹೇಳ್ತಾ ಇದ್ದೀರ ಇಲ್ಲ ಅಂತ. ಇಷ್ಟಿದ್ರು ಕಣ್ಣೆದುರುಗಡೆ ಕನ್ನಡಿ ಇಟ್ಕೊಂಡು ನೀವು ಊರೆಲ್ಲ ಹುಡುಕಿದ್ರೆ ಹೇಗೆ? ದಯವಿಟ್ಟು ಕೂಡಲೇ ಅವನ್ನ ಸಸ್ಪೆಂಡ್ ಮಾಡಿ ಅಂತ ಆಗ್ರಹ ಮಾಡಿ. ಡಿಸ್ಟ್ರಿಕ್ಟ್ ಮಿನಿಸ್ಟರ್